ದೇಶದ ಗ್ರಾಮೀಣ ಜನರು ಮತ್ತು ರೈತರ ಏಳಿಗೆಗಾಗಿ ಕೇಂದ್ರ ಸಂವಹನ ಸಚಿವಾಲಯ ದೆಹಲಿಯಲ್ಲಿ 2 ಪ್ರಮುಖ ಒಪ್ಪಂದ ಪತ್ರಗಳಿಗೆ ಸಹಿ ಹಾಕಿದೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವಾಲಯಗಳೊಂದಿಗೆ ಈ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದ್ದು, ನಕಲಿ ಕೀಟನಾಶಕಗಳ ತಡೆ ಮತ್ತು ಗ್ರಾಮೀಣ ಭಾಗದಲ್ಲಿ ಬ್ಯಾಂಕಿಂಗ್ ಸೇವೆಗಳ ವಿಸ್ತರಣೆ ಇದರ ಮುಖ್ಯ ಉದ್ದೇಶವಾಗಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ, ಅಂಚೆ ಇಲಾಖೆ ಮತ್ತು ಕೃಷಿ ಸಚಿವಾಲಯದ ನಡುವಿನ ಒಪ್ಪಂದವು ರೈತರನ್ನು ದೀರ್ಘಕಾಲದಿಂದ ಕಾಡುತ್ತಿದ್ದ ನಕಲಿ ಕೀಟನಾಶಕಗಳ ಸಮಸ್ಯೆಗೆ ಮುಕ್ತಿ ನೀಡಲಿದೆ ಎಂದು ತಿಳಿಸಿದರು. ಇನ್ನು ಮುಂದೆ ಪ್ರತಿ ಕೀಟನಾಶಕದ ಸ್ಯಾಂಪಲ್ ಕ್ಯೂಆರ್ ಕೋಡ್, ಡಿಜಿಟಲ್ ಟ್ರ್ಯಾಕಿಂಗ್ ಮತ್ತು ತಾಪಮಾನ ನಿಯಂತ್ರಣದ ವ್ಯವಸ್ಥೆಯನ್ನು ಹೊಂದಿರಲಿದೆ. ಮೊದಲು ಪ್ರಯೋಗಾಲಯಗಳಿಗೆ ಸ್ಯಾಂಪಲ್ ತಲುಪಲು 10 ರಿಂದ 15 ದಿನಗಳು ಬೇಕಾಗುತ್ತಿತ್ತು. ಈಗ ಕೇವಲ 2 ರಿಂದ 3 ದಿನಗಳಲ್ಲಿ ತಲುಪಲಿದೆ ಎಂದರು. ಒಪ್ಪಂದದ ಬಗ್ಗೆ ಮಾಹಿತಿ ನೀಡಿದ ಸಚಿವರು, ಇದು ಸುಮಾರು 12 ಕೋಟಿ ಸ್ವಸಹಾಯ ಸಂಘಗಳ ಮಹಿಳೆಯರನ್ನು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಜೊತೆ ಸಂಯೋಜಿಸುವ ಮೂಲಕ ಅವರನ್ನು ಸಬಲೀಕರಣಗೊಳಿಸಲಿದೆ ಎಂದು ಹೇಳಿದರು. और आप सभी लोगों के सामने ये एक बहुत बेहतरीन उदाहरण है, जहां भारत सरकार के एक मंत्रालय नहीं, 2 मंत्रालय नहीं, लेकिन 3 मंत्रालय साथ में मिलकर कार्य कर रहे हैं. एक तरफ डाक मंत्रालय, दूसरी तरफ कृषि मंत्रालय, तीसरी तरफ ग्रामीण विकास मंत्रालय एक साथ मिलकर होल ऑफ गवर्नमेंट अप्रोच के साथ कार्य कर रहे हैं. भारत को नक्षत्र के रूप में उभारने के लिए प्रधानमंत्री जी के नेतृत्व में उनकी सोच और विचारधारा आत्मनिर्भर भारत बने, विकसित भारत बने, इसी सोच के साथ डाक विभाग आपकी सेवा के लिए तत्पर है. इसकी जानकारी ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ದೇಶದ ಆರ್ಥಿಕತೆಯ ಬೆನ್ನೆಲುಬು. ಅಂಚೆ ಜಾಲವನ್ನು ಗ್ರಾಮೀಣ ಹಣಕಾಸು ಸೇವೆಗಳೊಂದಿಗೆ ಜೋಡಿಸುವುದರಿಂದ ಫಲಾನುಭವಿಗಳ ಮಾಸಿಕ ಆದಾಯದಲ್ಲಿ 15 ರಿಂದ 30 ಸಾವಿರ ರೂಪಾಯಿಗಳಷ್ಟು ಹೆಚ್ಚಳವಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. हम कर रहे हैं घटिया कीटनाशकों पर, बीजों के लिए भी हम लोगों ने परिचालित कर दिया, सीड एक्ट के लिए भी. लेकिन आपका ये सहयोग सचमुच में भारत के किसानों को एक तरह से एक नया सहारा देगा और हमारे विभाग के काम को काफी आसान करेगा. इन दोनों MOU के लिए मैं आपको और आपकी पूरी टीम को हृदय से धन्यवाद देता हूं.